ಅಲ್ಲ ಪುಂಡ MLA ಅಂದಾಗ ನಮಗೂ ದೊಚ್ಚಿಗಿಡ ಎಷ್ಟು ಸಾಮರ್ಥ್ಯನೂ ಇದೆ, ಶಕ್ತಿನೂ ಇದೆ, ಎಲ್ಲನೂ ಇದೆ. ಅವರಿಗೆ ನೀವು ತಳ್ಳಿಲ್ಲ, ಇವ್ರು ಬಂದು ಹಂಗಂದಾಗ ಇದು ಮಾಡೋದಕ್ಕೆ ತಳ್ಳಿದ್ರಿ, ಅವರಿಗೆ ಆಕ್ರೋಶ ಬಂತು. ಯಾರಿಗೆ ತಳ್ಳಿದ್ದಕ್ಕೆ ಆಕ್ರೋಶ ಬಂದಿದೆ. ನೀವು ತಳ್ಳದೇ ಇದ್ರೆ, ಮುಟ್ಟದೇ ಇದ್ರೆ ಅವ್ರೇನು ಆಕ್ರೋಶ ಮಾಡ್ತಾ ಇರಲಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದು ಅನ್ನೋದು ಅವ್ರು ಹೇಳ್ತಾರೆ. ನಾನು ನಮ್ಮ ಕಡೆ ನಿಂತಾಗ ಮಾತಾಡ್ತಾ ನಿಂತಿದ್ದು ಯಾರು ಬಂದಿರಲಿಲ್ಲ ನಮ್ಮ ಕಡೆ. ಗೂಂಡ MLA ಅಂತ ಹೇಳಿದಾಗ ನಮಗೆ ಸಿಟ್ಟು ಬಂದೇ ಬರುತ್ತೆ. ನೀವು ಬರೀ ನಮ್ಮ ಕಡೆಗೆ ಎಲ್ಲ 100 ಜನ ಪೊಲೀಸರಿದ್ದಾರೆ, ಎಲ್ಲರೂ ಆ ಕಡೆಯಿಂದ ನೋಡಿ ಅಲ್ಲಿ ಮಾತ್ರ ಅವರು ಅಲ್ಲಿವರೆಗೂ ಇದ್ದಾರೆ. ನಮ್ಮ ಕಡೆ ನೋಡ್ತಾ ಇದ್ದೀವಿ. ನೀವು ಏನಂತ ತಿಳ್ಕೊಂಡಿದ್ದೀರಾ ನೀವು? ನಿಮಿಷ ಕೇಳಿ. ಮುಚ್ಕೊಂಡಿಟ್ಕೋಬೇಕು ನೋಡ್ರಿ. ನಮ್ಮ ಕಡೆಯವ್ರಿಗೆ ನಾವು ಸಮಾಧಾನ ಮಾಡೋದಕ್ಕೆ ನೀವು, ನಾನು ಒಬ್ಳು ಮಾಜಿ MLC, ನನಗೆ ಕಾಮನ್ ಸೆನ್ಸ್ ಇದೆ. ನಾನು ಏನು ತಿಳ್ಕೊಳ್ಳದೆ ಮೇಲ್ಮನೆಗೆ ಹೋಗಿ ಕೂತ್ಕೊಂಡು ಬಂದಿಲ್ಲ. ನಾನು ಗೊತ್ತಾಯ್ತಾ, ನಾನು ಒಳಗಡೆ ಹೋಗ್ತಾ ಇರಲಿಲ್ಲ. ಗೇಟಲ್ಲಿ ರಾಜೇಗೌಡರಿಗೆಲ್ಲ ರಿಯಾಕ್ಷನ್ ಕೊಡ್ತಾ ಇದ್ರಲ್ಲ, ಅದೇ ನೀವು ಒಂದು ನಿಮಿಷ ಕೇಳಿ. ನೀವೇನು ಮಾಡಿದ್ರಿ, ಹೇಗೆ ಮಾಡಿದ್ರಿ ಅನ್ನೋದು ನನಗೆ ಅನುಭವ ಆಗಿದೆ. ಅದನ್ನು ಆಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ನಾನು ಆಮೇಲೆ ಹೇಳ್ತೀನಿ. ನನಗೆ ಅನುಭವ ಆಗಿದೆ. ನನ್ನನ್ನೇ ತಳ್ಳಿ ಆಚೆ ಕಳಿಸೋದು ಅಂತಂದರೆ ನಮ್ಮ ಕಾರ್ಯಕರ್ತರ ಗತಿ ಏನು? ನನ್ನನ್ನೇ ಆಚೆಗೆ ಹಾಕಿದಾಗ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡೋರು ಯಾರು? ಏನು ಹೇಳಿ? ನೀವು ಪೊಲೀಸ್ ಬಡ್ಡೆ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಮೊನ್ನೆ ಹಾಗೆ CM ಇದ್ರ ಪ್ರಚಾರ ಮಾಡಿದ್ರಿ. ಇಲ್ಲೂ ಹಾಗೆ ಮಾಡ್ತಿದ್ರು. ಆ ಥರ ಮಾಡಬಾರ್ದು. ನೀವು ಯಾರನ್ನು ರೊಚ್ಚಿ ಕೆಲಸ ಮಾಡಬಾರ್ದು. ಅವ್ರಿಗೂ ಅದೇ ಆದೇಶ ಕೊಡಬೇಕು, ನಮಗೂ ಅದೇ. ನಾನು ಹೇಳಿದೆ 100 ಮೀಟ್ರು ನಿಮ್ಮದು ಒಂದು ಗೈಡ್ಲೈನ್ಸ್ ಇದೆ. 100 ಮೀಟ್ರ್ ಆಚೆ ಇರಬೇಕು ಅಂತ ಇದೆಯಲ್ಲ, ಎಲ್ಲರೂ ಕಳಿಸ್ಕೊಡಿ. ಜಾತ್ರೆ ನಡೆದಂಗೆ ನಡೀತಾ ಇದೆ. ಇದು 100 ಮೀಟ್ರ್ ಆಚೆಗೆ ಗೊಂದಲ ಇದೆ. ಇದು ಬೆಳಗ್ಗೆಯಿಂದನೂ ನಿಮ್ಮ ಪೊಲೀಸ್ ಮೇಲೆ ಆರೋಪ ಮಾಡ್ತಾನೆ ಇದ್ದಾರೆ ಅವರು. ನೀವೀಗ ಅವರು 100 ಮೀಟರ್ ಆಚೆ ಕಳಿಸಿ, ನಾವು 100 ಮೀಟರ್ ಆಚೆಗೆ ಹೋಗ್ತೀವಿ. ಯಾರು ಇಲ್ಲಿ ಇರೋದು ಬೇಡ, ಮತ್ತೆ ಕಳಿಸಿ. ಗೂಂಡ MLA ಅಂತಂದ್ರೆ ಅವ್ರ ಬಾಯಿಗೆ ಬೀಗ ಹಾಕಕ್ ಬರಲ್ವ ನಿಮ್ಗೆ? ಸರ್, ನೀವೇನೇ ನೋಟಿಸ್ ಕೊಟ್ಟಿರೋದು? ರೌಡಿ ಅವನು ಇದು ಅವನೇನ್ ಮಾಡ್ಬೇಕು, ಗಡಿಪಾರ್ ಮಾಡ್ಬೇಕು ಅಂತ ಕೊಟ್ಟಿರೋದು ನಾವು ಕೊಟ್ಟಿದೀವ? ನಾವು ಕೊಟ್ಟಿದ್ವಿ. ಅವ್ರು ಮಾತಾಡೋಕೆ ಅವಕಾಶ ಕೊಡ್ತೀರಾ, ನಮ್ಮ ಕಡೆಯವ್ರು ಮಾತಾಡೋದ್ರೆ ಅವಕಾಶ ಕೊಡಲ್ಲ. ಏನಿದು? ಏನಂತ ತಿಳ್ಕೊಂಡಿದ್ದೀರಾ ಸರ್ ನೀವು? ಮಾತಾಡೋದಾದ್ರೆ 100 ಮೀಟ್ರ್ ಅಲ್ಲಿ ಹಾಕಿ, ರೆಡ್ ಬಾವುಟ ಕಟ್ಟಿ ನೀವು 100 ಮೀಟ್ರಿಗೆ. ಬೆಳಿಗ್ಗೆಯಿಂದ ನೀವು ಅದು ಮಾಡಬೇಕಾಯ್ತು, ಮಾಡಿಲ್ಲ ನೀವು. 100 ಮೀಟ್ರ್ ಆಚೆ ಕಳಿಸಿ, ಇವ್ರನ್ನ ಕಳಿಸಿ. ಕೇಳಿ ಸರ್, ರೂಲ್ಸ್ ಇದೆ ಸರ್. ನೀವು ಯಾವುದೇ ಕೌಂಟಿಂಗ್ ಬಂದ್ರು 100 ಮೀಟ್ರ್ ಆಚೆಲಿ ಇರಬೇಕು ಅಂತ ಇಲ್ವಾ? ಇಲ್ಲೇ ಕೂತ್ಕೊಂಡು ಅವಕಾಶ ಮಾಡ್ಕೊಡ್ತೀರಾ? ಹೇಗೆ ಕೊಡ್ತೀರಾ? ಈಗ ಇಲ್ಲಿ ಯಾರು ಮಾತಾಡ್ತಿರಲ್ಲ. ಮಾತಾಡೋ ಅವಶ್ಯಕತೆ ಏನ್ ಬಂತು? ಗೂಂಡ MLA ಅಂತ ಕೂಗಿದ್ರೆ ನೀವು ಅಕ್ನಲೇಟ್ ಮಾಡ್ತೀರಾ ರಾಜೇಗೌಡರು ಗೂಂಡ ಅಂತ? ನೀವು ಅಕ್ನಲೇಟ್ ಮಾಡ್ತೀರಾ? ಒಂದು ನಿಮಿಷ ನೀವು ನೋಡಿ, ಒಂದು ನಿಮಿಷ. ಈಗ ನಾವು ನಮ್ಮ ಮಾತು ಕೇಳಿ, ಯಾರು ಮಾತಾಡ್ಬಾರ್ದು? ನಾವು ಕೇಳ್ತಾ ಇಷ್ಟವರೆಗೂ ಪೀಸ್ಫುಲ್ MLA ಅಂತ ಹೇಳಿದ್ರು. ಸರಿ, ನಾವು ಯಾವನು ಗೂಂಡ MLA ಅಂತ ಹೇಳ್ಕೊಂಡು ನಮ್ಮ MLC ex-MLC ನನಗೆ ಗೊತ್ತಿದೆ. ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು ಅಂತ ನನಗೆ ಗೊತ್ತಿದೆ. ನನಗೆ ಏನು ಕಾನೂನು ನನಗೆ ಕಾನೂನು ಗೊತ್ತಿದೆ. ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು ಅಂತ ನನಗೆ ಗೊತ್ತಿದೆ.
ತಿರ್ಗಲ್ಲ ಅವರು ಇವ್ರಿಗೆ ಯಾರು ಬರೋದಿಲ್ಲ, ಯಾರು ಬರೋದಿಲ್ಲ. ನಮಗೆ ಗೊತ್ತಿಲ್ಲ, ಅವ್ರ ಬೇಕಾ ನೋಡಿಲ್ಲ, ಅವ್ರು ಬಂದು ನಮ್ಮ ಊಟ ಅಂತ ಆದ್ರೆ ನಮಗೆ ಸಿಟ್ಟು ಬರುತ್ತೋ ಇಲ್ವೋ? ಸಿಟ್ಟು ಬರುತ್ತಾ ಇಲ್ವೇನ್ರಿ? ಸಿಟ್ಟು ಬರ್ಬೇಕಾ ಬೇಡವ? ನಮಗೆ ಸಿಟ್ಟು ಬರ್ಬೇಕಾ ಬೇಡ ಹೇಳಿ? ನಾವು ಉಪ್ಪು ಖಾರ ಎಲ್ಲ ಹುಳಿ ಎಲ್ಲಾನು ತಿನ್ನೋದೆ, ನಮಗೆ ಸಿಟ್ಟು ಬರಲ್ವಾ? ಮತ್ತೆ ನೀವು ನಮ್ಮನ್ನೇ ಬಂದು ತಳ್ಳಿ 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 ಅಂತ ಇನ್ನೊಂದು 100 ಜನ ಪೊಲೀಸ್ ಹಾಕೊಳ್ಳಿ. ಅಲ್ಲ ಸರ್, ಬ್ಯಾರಿಕೇಡ್ ಹಾಕಿ ಸರಿ. ಗೂಂಡ MLA ಅಂತ ಹೇಳ್ಬೋದಾ? ಹೇಳ್ಬೋದಾ ಗೂಂಡ MLA ಅಂತ? ಇಲ್ಲಿ ಪೊಲೀಸ್ನವರೆಲ್ಲ ಇಲ್ವಾ ಇಲ್ಲಿ? ಅಲ್ಲ ಸರ್, ನೀವಿಲ್ಲ, ನೀವು ಪೊಲೀಸ್ನವರು